ಸಿಬಿಐ ಉರುಳಿಗೆ ಸಿಲುಕ್ತಾರ ನಾಗೇಂದ್ರ. ರಾಜ್ಯಪಾಲರ ಅಂಗಳದಲ್ಲಿ ಪ್ರಾಸಿಕ್ಯೂಷನ್ ಚೆಂಡು. ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪಾದಯಾತ್ರೆ ಪ್ಲಾನ್. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಮತ್ತೆ ಅಮಾನತು. ರಾಜ್ಯಪಾಲರಿಗೆ ಸಚಿವ ಸಂಪುಟ ಸಭೆ ಶಿಫಾರಸು. ವೈದ್ಯಾಧಿಕಾರಿಗಳ ಅಕ್ರಮ ನೇಮಕಾತಿ ತನಿಖೆ ಚುರುಕು. ಉದ್ಯಾನವನಗಳ ಮೇಲೆ ಬಿತ್ತು ಸರ್ಕಾರದ ಕಣ್ಣು. ಖಾಸಗಿಯವರಿಗೆ 5% ಜಾಗ ಗುತ್ತಿಗೆ ನೀಡಲು ಸಜ್ಜು. ಮಸೂದೆ ಮಂಡನೆಗೆ ಸಿದ್ಧತೆ. ಪೆಲೆಟ್ ಗನ್ನಿಂದ ದಾಳಿಗೆ ಖಂಡನೆ. ಪೊಲೀಸ್ ಠಾಣೆ ಮುಂದೆ ರಾಹುಲ್ ಪ್ರಿಯಾಂಕಾ ಪ್ರತಿಭಟನೆ. 7 ಗಂಟೆ ಧರಣಿ ಬಳಿಕ ದಾಖಲಾಯಿತು ಎಫ್ಐಆರ್. ನಕಲಿ ಮೆಡಿಸಿನ್ ಅಮೆರಿಕ ಕಂಪನಿಗಳ ಲೇಬಲ್. ಕ್ಯಾನ್ಸರ್ನ 40,000 ಡೂಪ್ಲಿಕೇಟ್ ಔಷಧಿಗಳು ಸೇಲ್. ತನಿಖೆಯಲ್ಲಿ ಸ್ಫೋಟಕ ಸಂಗತಿ ಬಯಲು. ಕರ್ನಾಟಕದಲ್ಲಿ ನಕಲಿ ಔಷಧಿಗಳ ಪತ್ತೆ ಎಫೆಕ್ಟ್. ಅಸ್ಸಾಂನಲ್ಲೂ ಪೊಲೀಸರ ಮೆಗಾ ಆಪರೇಷನ್. 18,000 ಕೆಮ್ಮಿನ ಸಿರಪ್ ಬಾಟಲ್ಗಳು ಸೀಸ್. ಕಾವೇರಿ ನೀರಿಲ್ಲದೆ ಒಣಗ್ತಾ ಇದೆ ಕಬ್ಬಿನ ಬೆಳೆ. ಮಂಡ್ಯದಲ್ಲಿ ಗಗನಕ್ಕೇರಿತು ಬೆಲ್ಲದ ಬೆಲೆ. 2-3 ದಿನ ಅಂತರದಲ್ಲಿ 2,000 ಏರಿಕೆ. ಪೊಲೀಸ್ ಸ್ಟೇಷನ್ಗಳಲ್ಲಿ ಸಿಸಿಟಿವಿ ರೆಕಾರ್ಡಿಂಗ್ ಕಡ್ಡಾಯ. ದಿನದ 24 ಗಂಟೆನೂ ಆನ್ ಇರಬೇಕು. ಹೈಕೋರ್ಟ್ ಖಡಕ್ ಸಂದೇಶ. ಮೈಸೂರಿನಲ್ಲಿ ಟಿವಿ9 ರಿಯಲ್ ಎಸ್ಟೇಟ್ ಎಕ್ಸ್ಪೋ. ಶರಣ್ಯ ಫಾರ್ಮ್ಸ್ ಸಹಯೋಗದೊಂದಿಗೆ ಆಯೋಜನೆ. ಇಂದು ಮತ್ತು ನಾಳೆ ಗ್ರಾಹಕರಿಗೆ ಬಂಪರ್.